ಮೊದಲನೆಯ ಪ್ರಶ್ನೆ, ಮೊಬೈಲ್ ಅನ್ನ ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ಎ ಜಂಗಮವಾಣಿ, ಬಿ ಮೊಬೈಲ್, ಸಿ ಸಂಚಾರವಾಣಿ, ಡಿ ದೂರವಾಣಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಂಗಮವಾಣಿ. ಎರಡನೆಯ ಪ್ರಶ್ನೆ, ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎಷ್ಟು ಮೊಟ್ಟೆಯನ್ನ ತಿನ್ನಬೇಕು? ಎ 1, ಬಿ 2, ಸಿ 4, ಡಿ 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2. ಮೂರನೆಯ ಪ್ರಶ್ನೆ, ನಮ್ಮ ಹಲ್ಲುಗಳನ್ನು ಎಷ್ಟು ಸಮಯ ಉಜ್ಜಬೇಕು? ಎ 2 ನಿಮಿಷ, ಬಿ 5 ನಿಮಿಷ, ಸಿ 10 ನಿಮಿಷ, ಡಿ 3 ನಿಮಿಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2 ನಿಮಿಷ. ನಾಲ್ಕನೆಯ ಪ್ರಶ್ನೆ, ಸಕ್ಕರೆ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ? ಎ ಮಂಡ್ಯ, ಬಿ ಹಾಸನ, ಸಿ ಶಿವಮೊಗ್ಗ, ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯ. ಐದನೆಯ ಪ್ರಶ್ನೆ, ಸಾಂಸ್ಕೃತಿಕ ನಗರಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಕೋಲಾರ, ಬಿ ಹಾಸನ, ಸಿ ಶಿವಮೊಗ್ಗ, ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು. ಆರನೆಯ ಪ್ರಶ್ನೆ, ಆರೋಗ್ಯವಾಗಿರಲು ಯಾವುದನ್ನು ತಿನ್ನಬಾರದು? ಎ ಸಕ್ಕರೆ, ಬಿ ಮಾಂಸ, ಸಿ ಜಂಕ್ ಫುಡ್, ಡಿ ಹೆಚ್ಚಾಗಿ ಉಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಏಳನೆಯ ಪ್ರಶ್ನೆ, ಕೀಲು ನೋವು ಕಡಿಮೆಯಾಗಲು ಏನು ತಿನ್ನಬೇಕು? ಎ ಕಾಲ್ ಸೂಪ್, ಬಿ ಮೀನು, ಸಿ ಮಟನ್, ಡಿ ತರಕಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಲ್ ಸೂಪ್. ಎಂಟನೆಯ ಪ್ರಶ್ನೆ, ಓಡುವ ಕುದುರೆ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಏನು ಲಾಭ? ಎ ಅಲಂಕಾರಕ್ಕೆ, ಬಿ ಶ್ರೀಮಂತರಾಗುತ್ತಾರೆ, ಸಿ ವಾಸ್ತು, ಡಿ ದೃಷ್ಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಮಂತರಾಗುತ್ತಾರೆ. ಒಂಬತ್ತನೆಯ ಪ್ರಶ್ನೆ, ಮನುಷ್ಯನ ದೇಹಕ್ಕೆ ಮುಖ್ಯವಾಗಿ ಯಾವ ವಿಟಮಿನ್ ತುಂಬ ಅವಶ್ಯಕವಾಗಿದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ. ಹತ್ತನೆಯ ಪ್ರಶ್ನೆ, ಇಡ್ಲಿ ಸಾಫ್ಟಾಗಿ ಬರಲು ಏನು ಹಾಕಬೇಕು? ಎ ಈಸ್ಟ್, ಬಿ ಉದ್ದಿನಬೇಳೆ, ಸಿ ಸೋಡಾ, ಡಿ ಕೊಬ್ಬರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ಟ್. 11ನೆಯ ಪ್ರಶ್ನೆ, ಭಾರತದಲ್ಲಿ ಅಧಿಕವಾಗಿ ಹಾಲು ಉತ್ಪತ್ತಿಯಾಗುವ ರಾಜ್ಯ ಯಾವುದು? ಎ ಬಿಹಾರ್, ಬಿ ರಾಜಸ್ಥಾನ್, ಸಿ ಆಂಧ್ರ ಪ್ರದೇಶ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ. 12ನೆಯ ಪ್ರಶ್ನೆ, ಊಟ ಮಾಡಿದ ತಕ್ಷಣ ಮಲಗಿದರೆ ಯಾವ ಸಮಸ್ಯೆ ಬರುತ್ತದೆ? ಎ ಹೃದಯಾಘಾತ, ಬಿ ಬೊಜ್ಜು, ಸಿ ಜೀರ್ಣ ಸಮಸ್ಯೆ, ಡಿ ಮಧುಮೇಹ. ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಪ್ರಿಯ ವೀಕ್ಷಕರೇ, ತಿಂದ ತಕ್ಷಣ ಮಲಗಿದರೆ ಗಂಭೀರ ಆರೋಗ್ಯ ತೊಂದರೆ ಕಾಡಬಹುದು. ಎಚ್ಚರ. ಯಾವಾಗ ಬೇಕೋ ಆವಾಗ ತಿನ್ನುವುದು, ಸರಿಯಾದ ಸಮಯಕ್ಕೆ ಮಲಗದೇ ಇರುವುದು, ಹಸಿದಾಗ ಊಟ ಮಾಡದೇ ಇರುವುದು, ಊಟ ಮಾಡಿದ ತಕ್ಷಣ ಮಲಗುವುದು ನಿಮ್ಮ ಅಭ್ಯಾಸವಾಗಿದೆಯೇ? ಈಗಲೇ ಅದನ್ನು ಬದಲಾಯಿಸಿಕೊಳ್ಳಿ. ತಿಂದ ತಕ್ಷಣ ಮಲಗುವುದು ಬಹಳ ಅಪಾಯಕಾರಿಯಾಗಿದೆ. ಊಟ ಮಾಡಿದ ತಕ್ಷಣ ಮಲಗುವುದರಿಂದ ಬಹಳ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಎಂಬ ಮಾಹಿತಿ ಇಲ್ಲಿದೆ. ಮೊದಲನೆಯದ್ದು ಮಧುಮೇಹ, ಡಯಾಬಿಟಿಸ್. ಆಹಾರ ತಿಂದ ನಂತರ ದೇಹದಲ್ಲಿ ಸಕ್ಕರೆ ಅಂದರೆ ಶುಗರ್ ಅಂದರೆ ಗ್ಲೂಕೋಸ್ ಪ್ರಮಾಣ ಹೆಚ್ಚುತ್ತದೆ. ಈ ಸ್ಥಿತಿಯಲ್ಲಿ ತಿಂದ ತಕ್ಷಣ ಮಲಗುವ ಅಭ್ಯಾಸ ಇದ್ದರೆ ನಂತರ ದೇಹದಲ್ಲಿ ಸಕ್ಕರೆ ಬಳಸಲಾಗುವುದಿಲ್ಲ ಮತ್ತು ಹೆಚ್ಚು ಸಕ್ಕರೆ ರಕ್ತದಲ್ಲಿ ಕರಗಲು ಪ್ರಾರಂಭಿಸುತ್ತದೆ. ಯಾವಾಗಲೂ ಇಂತಹ ಅಭ್ಯಾಸಗಳಿಂದಾಗಿ ಮಧುಮೇಹ ಬರುವ ಅಪಾಯ ಕೂಡ ಹೆಚ್ಚಾಗಿರುತ್ತದೆ. ಎರಡನೆಯದ್ದು ನಿದ್ರೆಗೆ ತೊಂದರೆ ಅಥವಾ ಸ್ಲೀಪ್ ಡಿಸ್ಟರ್ಬ್. ಆಹಾರ ತಿಂದ ತಕ್ಷಣ ನಿದ್ದೆ ಬರುತ್ತದೆ, ಆದರೆ ತಡರಾತ್ರಿ ನಿದ್ದೆ ಅಂದರೆ ಮಿಡ್ನೈಟ್ ಸ್ಲೀಪ್ ಕೆಡುತ್ತದೆ. ಈ ಪ್ರಕ್ರಿಯೆಯನ್ನು ಪ್ರತಿದಿನ ಮಾಡಿದರೆ ಅದು ನಿದ್ರೆಗೆ ತೊಂದರೆಯಾಗಲು ಪ್ರಾರಂಭಿಸುತ್ತದೆ, ಏಕೆಂದರೆ ಆಹಾರವು ಹೊಟ್ಟೆಯಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ ನಿಧಾನವಾಗುತ್ತದೆ. ಚಯಾಪಚಯವು ದುರ್ಬಲವಾಗುತ್ತದೆ. ಮೂರನೆಯದ್ದು ಅಸಿಡಿಟಿ ಮತ್ತು ಸುಡುವಿಕೆ ಅಂದರೆ ಅಸಿಡಿಟಿ ಮತ್ತು ಬರ್ನಿಂಗ್ ಸೆನ್ಸೇಷನ್. ತಿಂದ ತಕ್ಷಣ ಮಲಗುವ ಅಭ್ಯಾಸವನ್ನು ಹೊಂದಿದ್ದರೆ ಇದು ನಿಮ್ಮ ಅಮಿಯತೆ ಅಂದರೆ ಅಸಿಡಿಟಿ ಮತ್ತು ಕಿರಿಕಿರಿಗೆ ಅಂದರೆ ಇರಿಟೇಷನ್ಗೆ ಕಾರಣವಾಗಿದೆ. ಊಟವಾದ ತಕ್ಷಣ ಮಲಗುವುದರಿಂದ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ಆಹಾರವನ್ನು ಸೇವಿಸಿದ ನಂತರ ದೇಹವು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಕರುಳು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಆಮ್ಲವನ್ನು ಬಿಡುಗಡೆ ಮಾಡುತ್ತದೆ ಹಾಗೂ ತಿಂದ ತಕ್ಷಣ ನಿದ್ರಿಸಿದರೆ ಆ ಆಮ್ಲವು ಹೊಟ್ಟೆಯಿಂದ ಹೊರಬಂದು ಆಹಾರದ ನಾಳ ಮತ್ತು ಶ್ವಾಸಕೋಶ ಅಂದರೆ ಲಂಗ್ಸ್ ಭಾಗವನ್ನು ತಲುಪುತ್ತದೆ. ಇನ್ನು ನಾಲ್ಕನೆಯದ್ದು ಜೀರ್ಣಕ್ರಿಯೆ ಸಮಸ್ಯೆ ಅಂದರೆ ಡೈಜೆಷನ್ ಪ್ರಾಬ್ಲಮ್. ಆಹಾರ ತಿಂದ ತಕ್ಷಣ ನಿದ್ದೆ ಮಾಡಿದರೆ ನಿಮ್ಮ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದಕ್ಕೆ ಕಾರಣ ನೀವು ಮಲಗಿದ ನಂತರ ದೇಹದ ಬಹುತೇಕ ಭಾಗಗಳು ಚಲನರಹಿತವಾಗುತ್ತವೆ ಅಂದರೆ ಅನ್ಮೂಮೆಂಟ್ ಮತ್ತು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ನಿದ್ದೆಯ ಸಮಯದಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಅಡಚಣೆಯಾಗುತ್ತದೆ. ಇದರಿಂದಾಗಿ ಆಹಾರವನ್ನು ಜೀರ್ಣಿಸಿಕೊಳ್ಳುವಲ್ಲಿ ತೊಂದರೆ ಉಂಟಾಗುತ್ತದೆ. ಆಹಾರವನ್ನು ಸೇವಿಸಿ ನಿದ್ದೆ ಬರುವವರೆಗೂ ಎದ್ದ ನಂತರವೂ ಹೊಟ್ಟೆ ತುಂಬಿದ ಅನುಭವವಾಗುವುದು ಇದಕ್ಕೆ ಕಾರಣವಾಗಿದೆ. ಮತ್ತು ಕೊನೆಯದಾಗಿ ಊಟ ಮತ್ತು ಮಲಗುವ ಸಮಯದ ನಡುವೆ ಅಂತರ ಎಷ್ಟಿರಬೇಕು ಅಂತ ತಿಳಿದುಕೊಳ್ಳೋಣ. ಊಟ ಮತ್ತು ಮಲಗುವ ಸಮಯದ ನಡುವೆ ಕನಿಷ್ಠ 3 ಗಂಟೆಗಳ ಅಂತರ ಇಟ್ಟುಕೊಳ್ಳುವುದು ತುಂಬ ಸೂಕ್ತವಾಗಿದೆ. ಇದು ಅಜೀರ್ಣದ ಅಂದರೆ ಡೈಜೆಷನ್ ಸಂದರ್ಭಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಎದೆಯುರಿ ಅಥವಾ ಇತರೆ ನಿದ್ರೆಹೀನತೆಗಳು ಪೂರ್ಣ ಹೊಟ್ಟೆಯಿಂದಾಗಿ ನಿದ್ರಿಸುವುದು ಚಯಾಪಚಯ ಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದು ತೂಕ ಹೆಚ್ಚಳ ಅಂದರೆ ವೆಯ್ಟ್ ಗೇನ್ ಮತ್ತು ಸ್ಥೂಲಕಾಯತೆಗೆ ಕಾರಣವಾಗಬಹುದು. ನಿದ್ರೆ ಮತ್ತು ರಾತ್ರಿ ಊಟದ ನಡುವೆ ಕನಿಷ್ಠ 2 ಗಂಟೆಗಳ ಅಂತರವನ್ನು ಕಾಯ್ದುಕೊಳ್ಳುವುದು ತುಂಬ ಸೂಕ್ತ. ಇದು ಬೇಗ ಊಟ ಮಾಡುವುದರಿಂದ ಸಹಾಯವಾಗಬಹುದು. ಅಂದರೆ ನೀವು 10 ಗಂಟೆಗೆ ಮಲಗುವುದಾದರೆ 7:30ರಿಂದ 8 ಗಂಟೆಗೆ ಊಟ ಮಾಡುವುದು ತುಂಬ ಒಳ್ಳೆಯದ್ದು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.